CIDಗೆ ಸರ್ಕಾರ ಒಪ್ಪಿಸಿದ್ದು ಮತ್ತು ತುರ್ತು ಕೋರ್ಟಿನ ಮೂಲಕ ಬೇಗ ಆಗಬೇಕು ಅಂತನ್ನುವಂಥದ್ದು ಕೂಡ ಕಾನೂನು ಕಾರ್ಯದರ್ಶಿಗೆ ಸರ್ಕಾರ ಲೆಟರ್ ಕಳಿಸಿದ್ದು ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಬಹಳ ದೊಡ್ಡ ಚೌಕಾಶಿ ಆಗಲಿ ಅಥವಾ ಇನ್ನೇನು ಮಾಡುವಂಥದ್ದೇನಿಲ್ಲ. ಬಹಳ ವ್ಯವಸ್ಥಿತವಾಗಿ ಆದಂಥ ಘಟನೆ ಇದು. ಸೊ ಇದು ಎಳ್ಕೊಂಡು ಹೋಗುವಂಥದ್ದೇನಿಲ್ಲ. ಕೊಲೆ ಆಗಿದೆ, ಕೊಲೆಗಡಕನನ್ನು ಬಂಧನ ಮಾಡಿದ್ದಾರೆ. ಆದರೆ ಒಂದು ಬಹಳ ಗಂಭೀರವಾಗಿ ತಗೊಳ್ಬೇಕಾದಂತಂದರೆ ಈ ಲವ್ ಜಿಹಾದ್ ಅನ್ನುವಂಥ ಏನು ಒಂದು ಈ ಶಬ್ದದ ಹಿಂದೆ ಬಹಳ ದೊಡ್ಡ ಒಂದು ಷಡ್ಯಂತ್ರ, ಕುತಂತ್ರ, ಯೋಚನೆಗಳು ಇವೇನಿದಾವಲ್ಲ, ಇವು ತನಿಖೆ ಆಗಬೇಕು, ಟು ದಿ ಎಂಡ್ ಆಗಬೇಕು. ಆವಾಗ ಮಾತ್ರ ಇದಕ್ಕೆ ಎಲ್ಲೋ ಕೊನೆ ಬರುತ್ತೆ. ಇಲ್ಲಾದರೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ನಡೀತವೆ. ಈ ಮಾನಸಿಕತೆ ಇದೆಯಲ್ಲ ಇದು. ಸೊ ಈ ಮಾನಸಿಕತೆ ಎಲ್ಲಿಂದ ಯಾರಿಂದ ಆಗ್ತಾ ಇದೆ ಅದು ಬಹಳ ಮಹತ್ವದ್ದು ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ. ಇದರ ಈಗಾಗಲೇ ನೇಹಾನ್ ತಂದೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಹಿಂದೆ ಜನ ಇದ್ದಾರೆ ಅಂತನ್ನೋದು. ಅದಕ್ಕೆ ಗೈಡ್ ಮಾಡಿದವರು, ಕರ್ಕೊಂಡು ಹೋದವರು, ಅದು ತೋರಿಸ್ತಾ ಇರುವಂಥವರು ಎಲ್ಲ ಇದ್ದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ. ಸೊ ಅದು ಪ್ರಕ್ರಿಯೆ ಆಗಬೇಕು. ಇನ್ನು ಇವತ್ತಿನ ಏನು ಒಂದು CID ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಇದೇನೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅವ್ರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವ್ರನ್ನ ಕೈ ಕಟ್ಟದೆ, ಯಾವುದೇ ಹೇಳಿಕೆ ಕೊಡದೆ, ಪೂರ್ಣ ಬಿಡಿ ಅವ್ರನ್ನ ಮಾಡೋಕ್ಕೆ 100ಕ್ಕೆ 100 ಹೇಳ್ತೀನಿ, ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ. ಆದರೆ ದುರ್ದೈವ, ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು, ಇವರು ವೋಟ್ ಬ್ಯಾಂಕು, ಮುಸ್ಲಿಂ ಓಲೈಕೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ. ಇನ್ನು ನಾನು ಹೇಳೋದು ಈ ಸಂಬಂಧಪಟ್ಟಂಥ ಇದರನ್ನು ಅವರು ಒಬ್ಬರು ಯಾರೋ ಮಿನಿಸ್ಟ್ರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಯಾರ್ದೋ ಒತ್ತಡ ಮೇಲೆ ನೇಹಾನ್ ತಂದೆಯವರು ಏನೇನೋ ಹೇಳ್ತಾ ಇದ್ದಾರೆ. ಒತ್ತಡ ಅಲ್ಲ ಸ್ವಾಮಿ, ಮಗಳನ್ನು ಕಳ್ಕೊಂಡಿದ್ದಾರೆ. ಅವರು ಇರುವಂಥ ಒಬ್ಬಳೇ ಮಗಳನ್ನು ಕಳ್ಕೊಂಡಿದ್ದಾರೆ. ಆ ವೇದನೆ ಇದೆ, ಆ ರೋಧನೆ ಇದೆ, ಒಳಗಡೆ ಇರುವಂಥದ್ದು ಅದು ನೋವಿದೆಯಲ್ಲ, ಆ ನೋವಿನಿಂದ ಹೇಳ್ತಾ ಇದ್ದಾರೆ. ಯಾರೋ ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸಂಘಟನೆ ಇದರಿಂದ ಅಲ್ಲ. ನಿಮ್ಮ ಯಾರು ಹೇಳಿಕೆ ಕೊಟ್ಟಂಥವ್ರು ನಿಮ್ಮ ಮನೆಯಲ್ಲಿ ಈ ರೀತಿ ಘಟನೆ ಆಗಿದ್ದರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಅನ್ನೋದು ಯೋಚನೆ ಮಾಡಿ. ಸುಮ್ಮನೆ ಏನೇನೋ ಅಪಾದನೆ ಮಾಡುವಂಥದ್ದು ಈಗ ರಿವರ್ಸ್ ಹೊಡಿತಾ ಇದೆ. ಅದಕ್ಕೆ ಅದನ್ನು ತಪ್ಪಿಸೋ ಸಲುವಾಗಿ ಮತ್ತೆ ಈ ನೊಂದಂಥ ಕುಟುಂಬದ ಮೇಲೆ ಆರೋಪ ಮಾಡುವಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳ್ತೀನಿ. ಇದು ಭಾಳ ವಿಚಿತ್ರವಾಗಿ ನಿಮ್ಮ ಮಾತುಗಳನ್ನು ಹೇಳುವಂಥ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಇದು ಸರಿಯಲ್ಲ ಇದು. ಸೊ ಈ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಅಂತನ್ನುವಂಥದ್ದು ಭಾಳ ಆಳವಾಗಿ ಹೋಗಿದೆ. ಈ ಘಟನೆ ಇನ್ನೂ ನಡೀತಾ ಇದೆ. ನಿನ್ನೆನೇ ಒಂದು ಮತ್ತೆ ಘಟನೆ ಆಗಿದೆ. ಅವನು ಜೇಬ್ನಲ್ಲಿ ಚಾಕು ಹಿಡ್ಕೊಂಡೇ ಇದು ನಮ್ಮ ಕಾರ್ಯಕರ್ತರು ಹೋಗಿದ್ದರಿಂದ ಅವಳು ಬಚಾವಾದ್ಲು, FIR ಆಗಿದೆ. ಅಂದರೆ ಇನ್ನೂ ಅವ್ರ ಮಾನಸಿಕತೆ ಏನಿದೆ ಅಂತ ಅನ್ನೋದು ನಿನ್ನೆ ಘಟನೆ ನೋಡಿದರೆ ಗೊತ್ತಾಗುತ್ತೆ. ಹೆದರಿಕೆನೇ ಇಲ್ಲ, ಭಯನೇ ಇಲ್ಲ, ಏನು ಬೇಕಾದ್ದು ಮಾಡ್ಬೋದು ಅಂತನ್ನುವಂಥ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಇರುವಂಥದ್ದು ಇದರೊಳಗಡೆ ಹೋಗ್ತಾನಂತಂದರೆ ಅವನಿಗೆ ಧೈರ್ಯ ಎಲ್ಲಿಂದ ಬಂತು? ಟ್ರೈನಿಂಗ್ ಯಾರು ಕೊಟ್ಟರು? ಯಾವ ರೀತಿ ಹೊಡಿಬೇಕು ಅಂತನ್ನೋದು ಕೂಡ ಅವ್ರಿಗೆ ಗೊತ್ತಾಯಿದೆ.
14 ಬಾರಿ ಹೊಡಿಬೇಕು ಅಂತಂದರೆ ಅದು ಟ್ರೈನ್ಡ್ ವ್ಯಕ್ತಿನೇ, ಅವನು ಟ್ರೈನಿಂಗ್ ಕೊಟ್ಟಂಥ ವ್ಯಕ್ತಿನೇ. ನಾನು ಹೇಳೋದು CID ಅವರು ಇದನ್ನು ತನಿಖೆ ಮಾಡಬೇಕು. ಇದು ಆಗಬೇಕಾಗಿತ್ತು. ಇನ್ನೊಂದು ಇದರಲ್ಲಿ ಅವು ಮೊಬೈಲ್ ಸೀಸ್ ಆಗಿಯಿಂದ ಹೊರಗೆ ಬರುತ್ತೆ ಅಂತಂದರೆ, ಹಾಗಾದರೆ ಸರ್ಕಾರ ವ್ಯವಸ್ಥಿತವಾಗಿ ಬದನಾಮ್ ಮಾಡಬೇಕಾಗಿದೆ, ದಿಕ್ಕು ತಪ್ಪಿಸ್ಬೇಕಾಗಿದೆ. ಅದಕ್ಕೆ ಆ ರೀತಿ ಬೇರೆ ಬೇರೆ ರೀತಿಯ ಅವರ ಮೊಬೈಲ್ ಒಳಗೆ ಇದ್ದಿದ್ದು ಅವ್ರ ಪ್ರೀತಿ ಇತ್ತು, ಅದಿತ್ತು ಇದಿತ್ತು ಅಂತನ್ನುವಂಥದ್ದನ್ನು ಬಿಡ್ತಾ ಇದ್ದಾರೆ. ಸೊ ಈಗ ಅದನ್ನು ಯಾರು ಬಿಡ್ತಾ ಇದ್ದಾರೆ ಅವರನ್ನೂ ಕೂಡ ಬಂಧನ ಮಾಡಬೇಕು, ಅವರನ್ನೂ ಅರೆಸ್ಟ್ ಮಾಡಬೇಕಾದ್ರೆ. ಸೊ ಅವರು ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಾಗತ್ತೆ. ಸೊ ಇದು ಭಾಳ ಇದನ್ನು ಇನ್ನು ಅಂಜುಮನ್ ಇಸ್ಲಾಂನವರು, ಮುಸ್ಲಿಂ ಸಮಾಜದವರು ಇವರೆಲ್ಲ ಬಂದು ಹೋಗ್ತಾ ಇದ್ದಾರಲ್ಲ, ಒಂದನ್ನು ಹೇಳ್ತಾನೆ ಇಲ್ಲ ಅವರು. ಒಂದು ಫತ್ವಾ ಹೊಡಿಸಿದ್ದೀವಿ, ಅವನು ಆ ಮನೆ ಕುಟುಂಬ ಬಹಿಷ್ಕಾರ ಹಾಕಿದ್ದೀವಿ ಅಂತನ್ನುವಂಥದ್ದು ಒಂದು ಹೇಳ್ತಾನೆ ಇಲ್ಲ. ಬರೇ ಗಲ್ಲಿಗೇರಿಸಿ ಅವನು ಕೊಂದಾಕಿ. ನೀವೇನು ಕೊಂದು ಹಾಕೋದು? ನಿಮ್ಮ ಹುಡುಗರಿಗೆ ಹೇಳಿ, ಮುಸ್ಲಿಂ ಹುಡುಗರಿಗೆ ಹೇಳಿ, ಏನಾದರೂ ಯಾವುದೇ ಸಂದರ್ಭದಲ್ಲಿ ಹಿಂದೂ ಹುಡುಗಿಯರು ನೀವೇನಾದರೂ ಮಾಡಿದರೆ ನಾವು ಸಮಾಜದಿಂದ ಬಹಿಷ್ಕಾರ ಹಾಕ್ತೀವಿ ಅಂತೇಳಿ ಇದನ್ನು ಯಾರು ಒಬ್ಬ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಬರೇ ನಾಟಕ ಮಾಡ್ತಾರೆ. ನೀವು ಫತ್ವಾ ಹೊಡಿಸ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಇದೇ ಮೂಲ ಇದೆ, ಇದೇ ನಾಟಕ ಇವ್ರದು. ಸೊ ಈ ನಾಟಕ ನಿಲ್ಲಿಸಿ ನೇರವಾಗಿ ನಿಮ್ಮ ಯುವಕರಿಗೆ ಹೇಳಿ, ಇದನ್ನು ನಿಲ್ಲಿಸಿ, ಲವ್ ಜಿಹಾದ್ ಅಂತನ್ನುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸದೇ ಇದ್ರೆ ನಾವು ನಿಮ್ಮನ್ನ ಕೈ ಬಿಡ್ತೀವಿ, ನಿಮ್ಮನೆ ಬಹಿಷ್ಕಾರ ಹಾಕ್ತೀವಿ, ಸ್ಮಶಾನದಲ್ಲಿ ನಿಮಗೆ ಜಾಗ ಇಲ್ಲ, ನಿಮ್ಮ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನೋದನ್ನು ಹೇಳಬೇಕಲ್ಲ. ಅದನ್ನು ಬಿಟ್ಟು ಉಳಿದೆಲ್ಲ ಹೇಳ್ತಾರೆ ನೀವು. ಸೊ ಅದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಂಜುಮನ್ ಇಸ್ಲಾಂ ಇರ್ಬೋದು, ಮುಸ್ಲಿಂ ಮುಖಂಡರಿರ್ಬೋದು, ಮುಲ್ಲಾ ಮೌಲ್ವಿಗಳಿರ್ಬೋದು, ಲವ್ ಜಿಹಾದ್ ಅಂತನ್ನುವಂಥದ್ದು ಎಲ್ಲೆಲ್ಲಿ ಏನೇನು ಟ್ರೈನಿಂಗು ಹೇಗಾಗುತ್ತೆ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮಗೆ. ಸೊ ಅದನ್ನು ನಿಲ್ಲಿಸಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನೇಹಾ ಪ್ರಕರಣ ಇಡೀ ಸಮಾಜಕ್ಕೆ ಇದೊಂದು ದೊಡ್ಡ ಪಾಠ ಆಗಿದೆ. ಸಮಾಜ ಎಚ್ಚೆತ್ತುಕೊಂಡಿದೆ. ನಿನ್ನೆ ಹುಡುಗಿ ಅವಳು ಪ್ರೀತಿ ಮಾಡ್ತಾ ಇದ್ಲು, ಅವನು ಕೊಟ್ಟಂಥ ಎಲ್ಲ ಇದನ್ನ ಅವನ ಮುಖಕ್ಕೆಸೋದು, ನಾನು ನೇಹಾ ಹಾಗೆ ಸಾಯಕ್ಕೆ ತಯಾರಿಲ್ಲ ಅಂತ ಹೇಳಿದಾಳೆ. ಇದರ ಅರ್ಥ ಎಚ್ಚರಾಗಿದ್ದಾರೆ, ಹಿಂದೂ ಸಮಾಜ ಎಚ್ಚರಾಗಿದೆ, ಹಿಂದೂ ಹುಡುಗಿಯರು ಎಚ್ಚರಾಗಿದ್ದಾರೆ, ಜಾಗೃತರಾಗಿದ್ದಾರೆ. ಇವತ್ತು ಬರೇ ನಿಮಗೆ ಗಿಫ್ಟ್ಗಳನ್ನು ಮುಖಕ್ಕೆಸಿದ್ದಾರೆ. ನಾಳೆ ಏನಾಗತ್ತೆ ಅಂತ ಅನ್ನೋದು ಎಚ್ಚರಿಕೆ ಇರಲಿ. ಇದರ ವಿರುದ್ಧ ನಾಳೆ ನಮ್ಮ ಹಿಂದೂ ಹುಡುಗಿಯರ ಕಡೆಗೆ ನೀವೇನಾದರೂ ಕಣ್ಣು ಮಾಡಿದರೆ ಕಣ್ಣು ಕಿತ್ತು ಹಾಕುವಂಥ ಸಮಾಜ ಎಚ್ಚರಿಕೆ ಆಗಿದೆ, ಜಾಗೃತ ಆಗಿದೆ ಈಗ. ಸೊ ನಾವು ಕೂಡ ಹಿಂದಿನಿಂದಲೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಕಳೆದ 25 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ, ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದೇ ವಿಶೇಷವಾದಂಥ ಒಂದು ಸ್ಕ್ವಾಡ್, ಒಂದು ಸೇನೆ ಬೇರೆಯೇ ಇದರ ಸಂಬಂಧಪಟ್ಟಂಥ ಎಲ್ಲ ಕಾಲೇಜ್ಗಳಲ್ಲಿ ನಾವು ಹುಡುಗಿಯರನ್ನು ಹಿಡಿದು ಹುಡುಗರನ್ನು ಹಿಡಿದು ಪ್ರತಿಯೊಂದು ಕ್ಲಾಸ್ ರೂಮ್ನಲ್ಲಿ ಲವ್ ಜಿಹಾದ್ ಪ್ರಮುಖರು ಅಂತಲೇ ನಾವು ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಇದು ಆದರೆ ಏನು ಮಾಡಬೇಕು ಅಂತನ್ನುವಂಥ ಉತ್ತರ ಕೊಡೋಗೋಸ್ಕರ ನಾವು ಇನ್ಮೇಲೆ ಸಿದ್ಧ ಆಗಿದ್ದೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಎರಡೂ ಆಗಿದೆ. ಒಂದು ಹೆದರಿಕೆನೂ ಬಂದಿದೆ, ಕಾಲೇಜ್ಗಳಿಗೆ ಹೇಗೆ ಹೋಗೋದು ಈಗ ಅಂತನ್ನುವಂಥದ್ದು ಬಂದಿದೆ. ನಾನು ಹಿಂದೂ ಹುಡುಗಿಯರಿಗೆ, ನಾನು ಶ್ರೀರಾಮ್ ಸೇನೆ ಸಂಘಟನೆಯ ಪ್ರಮುಖನಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಹೆದರಿಕೆ ಇಲ್ಲದೆ, ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ ನೀವು ಪ್ರತಿಯೊಂದು ಚಟುವಟಿಕೆ ಮುಂದುವರಿಸಬೇಕು. ವಿದ್ಯಾರ್ಥಿ ಜೀವನ ಮುಂದುವರಿಸಿ, ಉದ್ಯೋಗ ಜೀವನ ಮುಂದುವರಿಸಿ, ಅಥವಾ ಹೊರಗಡೆ ಓಡಾಡೋದನ್ನು ಮುಂದುವರಿಸಿ. ನಿಮಗೆ ಎಲ್ಲೋ ಯಾವುದೇ ರೀತಿಯ ಸಂಶಯ ಬಂದರೆ ನಮಗೆ ತಿಳಿಸಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ.
ಇನ್ನೊಂದು ವಾರದಲ್ಲೇ ಒಂದು ಹೆಲ್ಪ್ಲೈನನ್ನು ಬಿಡುಗಡೆ ಮಾಡ್ತೀವಿ. ಆ ಹೆಲ್ಪ್ಲೈನ್ ಮನೆಗೆ ತಲುಪಿಸ್ತೀವಿ. ನಿಮಗೆ ಏನೇ ಯಾವುದೇ ರೀತಿ ಇಂಥ ಪ್ರಸಂಗದಲ್ಲಿ ತೊಂದರೆ ಆದರೆ ಆ ಹೆಲ್ಪ್ಲೈನ್ಗೆ ಫೋನ್ ಮಾಡಿ, ನಾವು 24 ಗಂಟೆ ಒಳಗಡೆ ನಿಮ್ಮ ಮನೆ ಎದುರುಗಡೆ ಇರ್ತೀವಿ ಅಥವಾ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತನ್ನುವಂಥ ವಿಶ್ವಾಸ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಟ್ರೈನಿಂಗನ್ನು ಕೊಡುವಂಥ ಪ್ರಕ್ರಿಯೆ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಅಸಮಾಧಾನ ಇತ್ತು ನಿಮ್ಗೆ. ಮತ್ತು CID ಅಧಿಕಾರಿಗಳು ರಾಜ್ಯ ಸರ್ಕಾರ ಅಂಡರ್ದೊಳಗೆ ಇರ್ತಾರ, ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಿದೆ ಅನ್ನೋ ನಂಬಿಕೆ ಅದ ನೋಡಿ. ಒಂದು ಘಟನೆ ಕ್ಲಿಯರ್ ಆಗಿದೆ, ಬಹಳ ಜಗಜ್ಜಾಹೀರಾಗಿದೆ. ಇನ್ನೇನಾದರೂ ಅಕಸ್ಮಾತ್ ಮುಸ್ಲಿಮ್ ಓಟಿಗೋಸ್ಕರ ಮುಸ್ಲಿಮರ ಒತ್ತಡದಿಂದ ಏನಾದರೂ ದಾರಿ ತಪ್ಪಿಸಿದ್ರೆ ಆ ಫಯಾಜನ್ನು ಹೊರಗಡೆ ಹೇಗೆ ಕಾಲಿಡ್ತಾ ನೋಡ್ತೀವಿ. ಫಯಾಜ್ ಹೊರಗಡೆ ಕಾಲಿಟ್ರೆ ನಾವೇ ಶಿಕ್ಷೆ ಕೊಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಅದನ್ನೇ ಈಗ ಸರ್ಕಾರಕ್ಕೆ ಹೇಳ್ತಾ ಇದೆ, ನೀವು ಏನಾದರೂ ಇದರಲ್ಲಿ ಒತ್ತಡದ ಮೂಲಕ ಅಥವಾ ದಾರಿ ತಪ್ಪಿಸುವಂಥ ಪ್ರಕ್ರಿಯೆ CID ಮೂಲಕ ಮಾಡಿದರೆ ಇದನ್ನು ನಾವು ಕೂಡ ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ. ಹಿಂದೂ ಸಮಾಜಕ್ಕೆ ಧೈರ್ಯ, ಮಹಿಳೆಯರಿಗೆ ಧೈರ್ಯ ಮೂಡಿಸೋ ದೃಷ್ಟಿಯಿಂದ ನಾವು ಇದಕ್ಕೆ ಸಿದ್ಧವಾಗಿದ್ದೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಅದು ಶಿಕ್ಷೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ ಏನು ಶಿಕ್ಷೆ ಅನ್ನೋದು ಗೊತ್ತಾಗುತ್ತೆ. ಮಹಿಳೆಯರಿಗೆ ಎಸ್ ಇದು ಬೇಕಾಗಿತ್ತು, ನಾವು ಇನ್ನು ಮೇಲೆ ಬಿಂದಾಸಾಗಿ ಓಡಾಡ್ತೀವಿ ಅಂತ ಅನ್ನೋ ಹಾಗೆ ಅವನಿಗೆ ಶಿಕ್ಷೆ ಕೊಡ್ತೀವಿ. ನಿಮ್ಗೆ ಗೊತ್ತಾಗೇ ಆಗುತ್ತೆ. ಅವನು ಬಿಡಲಿಲ್ಲ, ಇವರು ನಿರ್ದೋಷ ಆಗಿ ಬಿಡಲಿ. CID ಅವರು ದಾರಿ ತಪ್ಪಿಸ್ತದೆ ನೋಡೋಣ. ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಗಳು ಮಾಡ್ತೀವಿ ಫಯಾಜ್ ವಿರುದ್ಧ. ಈಗ ನಾನು ಹೇಳ್ಬೋದು, ನಾನು ಹೇಳಿದ್ದೀನಿ, ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ದೀನಿ. ಆಮೇಲೆ ಗಲ್ಲು ಶಿಕ್ಷೆ ಕೊಡುವಂಥದ್ದು ಕೋರ್ಟ್ ಮಾಡಬೇಕು. ಇದೆಲ್ಲವೂ ಕೂಡ ಆಕ್ರೋಶದ ಒಂದು ಮಾತು. ಆದರೆ ನಾನು ಹೇಳೋದು, ಇವತ್ತು ಸರ್ಕಾರದ ಕೈಯಲ್ಲಿದೆ. ಒಂದು ಹುಡುಗಿ, ಒಂದು ಕುಟುಂಬದ ಹುಡುಗಿ ಅಲ್ಲ, ಸಮಾಜದ ಹುಡುಗಿ, ಒಂದು ದೇಶದ ಹುಡುಗಿ, ಈ ರೀತಿಯ ಕ್ರೌರ್ಯ ಇವತ್ತು ಇಡೀ ದೇಶದ ಮನೆಯಲ್ಲಿ ಅದನ್ನು ನೋಡಿ ಭಯ ಆಗಿದೆ. ಹುಡುಗಿಯರು ಇವತ್ತು ಹೆದರ್ತಾ ಇದ್ದಾರೆ, ಕಾಲೇಜ್ ಹೋಗಕ್ಕೆ ಹೆದರ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ನೀವು ರಾಜಕೀಯ, ಇದರಲ್ಲಿ ಏನಾದರೂ ಮುಸ್ಲಿಂ ಓಟಿಗೋಸ್ಕರ ಜೋಲು ಸುರಿಸುವಂಥ ಪ್ರಕ್ರಿಯೆ ಮಾಡಿದರೆ ಇದು ಬಹಳ ದೊಡ್ಡ ಅನಾಹುತ ಆದಂಗಾಗುತ್ತೆ. ಇದಕ್ಕೆ ಉತ್ತರ ಸರಿಯಾಗಿ ಕೊಡಲೇಬೇಕಾಗತ್ತೆ. ನಾವು ಮುಸ್ಲಿಂ ಸಂಘಟನೆಗಳು ಪ್ರಪ್ರಥಮ ಬಾರಿಗೆ ಇಷ್ಟು ವರ್ಷ ಇಂಥ ಘಟನೆಗಳು ನಡೆದಾಗ ಸುಮ್ಮನೆ ಇರ್ತಿದ್ರು, ಯಾವುದೇ ಪ್ರತಿಕ್ರಿಯೆ ಕೊಡ್ತಿರ್ಲಿಲ್ಲ. ಈಗ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದ್ದಾರೆ ಮತ್ತು ಬೆಳಗಾವಿದಲ್ಲೂ ಕೂಡ ಹೋರಾಟ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯ ಎಚ್ಚರಗೊಳ್ಳಕತ್ತಾರ ಅಂತ ಅನ್ಸುತ್ತೆ. ನೋಡಿ, ಮುಸ್ಲಿಂ ಸಮುದಾಯ ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಇದೊಂದು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳಿಗೆ ಆಗಿದೆ ಅಂತನ್ನುವಂಥದ್ದು ಒಂದು. ಸೊ ರಿವರ್ಸ್ ಹೊಡಿತಾ ಇದೆ. ಅದನ್ನು ರಿವರ್ಸನ್ನು ಹೇಗಾದರೂ ಮಾಡಿ ಪ್ಯಾಚಪ್ ಮಾಡಬೇಕು ಅಂತ ಹೇಳಿ ಮುಸ್ಲಿಮರಿಗೆ ಹೊರಗೆ ಬನ್ನಿ, ನೀವು ಅದು ಮಾಡಿ ಇದು ಮಾಡಿ ಅಂತ ಅನ್ನುವಂಥ ಸೂಚನೆ ಬಂದಿರ್ಬೋದು. ನಾನು ಹೇಳೋದು, ನಿಮಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಆ ಮನೆಗೆ ಬಹಿಷ್ಕಾರ ಹಾಕುವಂಥ ಪ್ರಕ್ರಿಯೆ ಇನ್ನೂವರೆಗೆ ಯಾಕಾಗಿಲ್ಲ? ಆ ತಾಯಿಗೂ ಗೊತ್ತಿತ್ತು, ತಂದೆಗೂ ಗೊತ್ತಿತ್ತು, ಮನೆಯಲ್ಲೆಲ್ಲ ತಾಕೀತು ಮಾಡಿದ್ದೀವಿ, ಎಲ್ಲ ಬುರುಡೆ ಮಾತಾಡ್ಕೊಂಡು ಆಕೆ ತಾಯಿ ಓಡಾಡ್ತಾ ಇದ್ದಾಳೆ. ಆ ಫಯಾಜನ್ ತಾಯಿ ಆ ಮನೆಗೆ ಪೂರ್ಣ ಆಗಾದ್ರೆ ಬಹಿಷ್ಕಾರ ಯಾಕೆ ಹಾಕೋದಿಲ್ಲ? ಒಂದು ಉಳ್ದವ್ರಿಗೆ ಪಾಠ ಆಗತ್ತಲ್ಲ, ಉಳ್ದವ್ರಿಗೆ ಎಚ್ಚರಿಕೆ ಆಗತ್ತಲ್ಲ, ಅದನ್ನು ಮಾಡೋದಿಲ್ಲ. ನಾಟಕನೇ ಇದು. ತತ್ವ ಹೊಡಿಸಿ ನಾವು ಮುಸ್ಲಿಂ ನಮ್ಮ ಹುಡುಗರಿಗೆ ನಾವೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನು ಮೇಲೆ ಯಾವುದೇ ರೀತಿ ಈ ರೀತಿ ಘಟನೆ ಆದರೆ ನಾವು ಜವಾಬ್ದಾರ ಅಲ್ಲ ಅಂತನ್ನುವಂಥದ್ದು ಹೇಳಿಕೆ ಕೊಡಲಿ ಅವರು. ಅದಕ್ಕೆ ತಂತಾನೆ ಉತ್ತರ ಸಿಗುತ್ತೆ. ಅಲ್ಲೇ ಚಚ್ ಹಾಕ್ತಾರ ನನ್ನ. ಎಸ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.